ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಾಹಿತ್ಯಕ್ಕೆ ಹೇಳ್ತಾ ಇರ್ತಾನೆ ಅನುರಾಧ ಮೇಡಮ್ ಅವ್ರಿಗೆ, ಏನು ಮೇಡಮ್ ನಿಮ್ಮ ಮೇಲೆ ಇಷ್ಟೊಂದು ದ್ವೇಷ ಯಾರಿಗೆ, ಯಾರದು ಇವತ್ತು ನೀವು ಹೇಳಲೇಬೇಕು, ನಿಮ್ಮ ಸಾಯಿಸಿದವರು ಯಾರು, ಸಾಯ್ಸೋಕ್ಕೆ ಬಂದವರು ಯಾರು ಅಂತ ನನ್ನ ಮುಂದೆ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ಸಾಹಿತ್ಯ. ಹಾಗಾಗಿ ಅನು ಮೇಡಮ್ ಅವರು ಹೇಳ್ತಾ ಇರ್ತಾರೆ, ಅವಳು ನಾನು ಒಂದು ಬೆಸ್ಟ್ ಫ್ರೆಂಡ್ ಆಗಿದ್ವಿ, ಅವಳಿಗೆ ಭರತನಾಟ್ಯ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳು ಭರತನಾಟ್ಯ ಆಡಕತ್ತರೆ ಸಾಕು ಎಲ್ಲರೂ ಕಣ್ಣು ಮಿಟುಕಿಸ್ದೆ ನೋಡ್ತಾಯಿದ್ರು. ಅವರು ಕನಸಲ್ಲಿ ಮನಸ್ಸಲ್ಲಿ ಇರೋದು ರಾಜೀವ್ ಅವರೇ ಆಗಿದ್ದರು. ರಾಜೀವ್ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ಲು ಅರುಂಧತಿ. ಹಾಗಾಗಿ ಅವ್ರನ್ನೇ ಮದುವೆ ಆಗಬೇಕು ಅಂತ ಕನಸು ಕೂಡ ಕಟ್ಕೊಂಡಿದ್ಲು. ಆದರೆ ಒಂದು ದಿನ ಏನಾಯಿತು ಅಂದ್ರೆ, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಹಾಗಾಗಿ ಅವಳು ನಾನು ಒಟ್ಟಿಗೆ ಎಲ್ಲದಕ್ಕೂ ಹೋಗ್ತಾ ಇದ್ವಿ. ಹಾಗೆ ರಾಜೀವ್ ಅವ್ರಿಗೆ ಲವ್ ಆಗಿರೋದು ನನ್ನ ಮುಂದೆ ಹೇಳ್ತಾ ಇರಲ್ಲ. ರಾಜೀವ್ ಅವರು ಮತ್ತು ಅನುರಾಧ ಮೇಡಮ್ ಅರುಂಧತಿ ಮೇಡಮ್ ಅವರು ಕೂಡ ಇಷ್ಟಪಡ್ತಾ ಇದ್ದರು. ಇಬ್ಬರೂ ಮದುವೆ ಆಗಬೇಕು ಕೂಡ ಅಂತ ಅಂದ್ಕೊಂಡಿದ್ರು. ಆದರೆ ಅವ್ರ ಮನೆಯಲ್ಲಿ ಎಲ್ಲರೂ ಸೇರಿಸಿ ನನ್ನ ಜೊತೆನೇ ಮದುವೆ ಮಾಡಿಬಿಟ್ರು. ಹಾಗಾಗಿ ಅವಳು ನನ್ನ ಮೇಲೆ ದ್ವೇಷ ಮಾಡೋಕ್ಕೆ ಇದು ಮಾಡಿದ್ಲು ಅಂತ ಹೇಳಿಬಿಟ್ಟು ಅನು ಮೇಡಮ್ ಅವರು ಹೇಳ್ತಾ ಇರ್ತಾರೆ. ಸಾಹಿತ್ಯ ಅಂತ ಕೇಳಿಬಿಟ್ಟು, ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದವ್ರು ನೀವು ಇಷ್ಟೇ ಶತ್ರುಗಳ ಥರ ಇದ್ದೀರಾ, ನಿಮ್ಮನ್ನು ಸಾಯ್ಸೋಕ್ಕೆ ಯಾಕೆ ಟ್ರೈ ಮಾಡ್ತಾ ಇದ್ದ ಅರುಂಧತಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಸಾಹಿತ್ಯವರು. ಹಾಗಾಗಿ ಸಾಹಿತ್ಯ ಹೇಳ್ತಾ ಇರ್ತಾಳೆ, ಹಾಗಾದರೆ ಮೇಡಮ್ ಮುಂದೆ ಏನಾಯಿತು ಅಂತ ಹೇಳಿ ಅಂತ. ಹಾಗಾದರೆ ಮುಂದೆ ಆಗಿರೋ ವಿಷಯನ ಕೇಳಿಬಿಟ್ಟು ತುಂಬ ಶಾಕ್ ಆಗ್ತಾಳೆ ಸಾಹಿತ್ಯ ಅಂತ. ನೋಡೋಣ, ನಿಮಗೂ ಕೂಡ ಫುಲ್ ವಿಡಿಯೋ ಬೇಕಾಗಿದ್ದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು ಎಲ್ರಿಗೂ ಕೂಡ ಬಾಯ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.